ಅದ್ರಾಗ ಒಂದ್ ಪ್ಲಸ್ ಪಾಯಿಂಟ್ ಮೋದಿದನ ಏನ ಗರ್ ಏನೋ ಮಾಡ್ಯಾರಲ್ಲ ಉಜ್ವಲ್ ಯೋಜನೆಯನ್ನ ಅದ್ರ ನಿಮಿತ್ಲೆ ದೇಶದಂಗ ಗಿಡಗಳು ಒಂದ್ ಸ್ವಲ್ಪ ರಕ್ಷಣೆ ಮಾಡೋದು ಪುಣ್ಯನು ಸಿಗುವಂತ ಕಾರ್ಯ ಆಗೈತಿ. ಇರ್ಲಿಕ್ಕಂದ್ರ ಅದ್ರ ನಿಮಿತ್ತಲು ಎಷ್ಟೋ ವೃಕ್ಷಗಳು ನನಗೂ ಅನಿಸಿರ್ತೈತಿ ಆ ಟೈಮ್ನಾಗ ಕಾಯೋಸರ್ ಮಾಡಿ ವಿಚಾರ ಮಾಡಿರ್ತನು ಗಿಡ ತೆಗಿಬಾರ್ದು, ಆದ್ರೂ ಮುಂದಿನ ಭವಿಷ್ಯ ಅನುಕೂಲ ಸಲ ತೆಗಿ ಪ್ರಸಂಗ ಬಂದೈತಿ. ಈಗ ಎಷ್ಟು ನಾವು ಗಿಡ ತೆಗೆದಿವು ಅದಕ್ಕಿಂತ 10 ಪಟ್ಟು ಹೆಚ್ಚು ಗಿಡ 10 ಸಂಕಲ್ಪ ಮಾಡಿ ಆ ಗಿಡಗಳನ್ನ ತೆಗಿಯುವಂತ ಭಾವ ಆಗಿದೆ. ಶ್ರಾವಕರೊಳಗೆ ಇದು ಬೇಕು, ಒಂದ್ ಗಿಡ ಕಡಬೇಕಾದ್ರೆ 3 ಗಿಡ ಹಚ್ತೀವಿ ಅಂತ ಸಂಕಲ್ಪ ಮಾಡಿ ನಾವು ಗಿಡ ತೆಗಿಬೇಕು. ಯಾಕಂದ್ರೆ ಅದರಲ್ಲೂ ಜೀವದ ಅದನ್ನ ಒಳ್ಳೇದಕ್ಕೆ ಮುನಿಗಳ ಆಸನವಾಗಿ, ಚೌರಂಗಾಗಿ, ಒಳ್ಳೆ ಕಾರ್ಯಕ್ಕೆ ಆಹಾರಕ್ಕಾಗಿ ಸದುಪಯೋಗ ಮಾಡುವ ಉದ್ದೇಶದಿಂದ ನೀವು ಕ್ಷಮಾಯಾಚನೆ ಮಾಡಿ ಆ ಜೀವಿಯಲ್ಲಿ ಕ್ಷಮೆಯನ್ನು ಕೇಳಿ ನಿನ್ನ ಒಂದನ ಅಸ್ತಿತ್ವ ತೆಗೆದ್ರೆ ಇನ್ನು 3 ಅಸ್ತಿತ್ವ ನಿರ್ಮಾಣ ಮಾಡಕ ಆ ಪುರುಷಾರ್ಥ ಮಾಡ್ತ ಕ್ಷಮಾ ಇರ್ಲಂತ ತಿಳ್ಕೊಂಡು ಮಾಡಿದ್ರ ಆ ಜೀವ ಮುಂದಿನ ಬಹುದಾಗ ನೀವು ಆತ್ಮ ಪರಮಾತ್ಮ ಆದಾಗ ಆ ಗಿಡ ಇದ್ದದ ಮುಂದಿನ ಬಹುದ ಚೈತ ವೃಕ್ಷ ಆಗಿ ನಿಮಗೆ ಆಶ್ರಯ ಕೊಡುವಂತ ಕಾರ್ಯ ಸಹಿತ